ನಮಸ್ಕಾರ, ನಾನು ವಾಲ್ಟರ್ ನಂದಳಿಕೆ. ಆತ್ಮೀಯರೇ, ಈ ವಿಡಿಯೋವನ್ನು ನೋಡುವ ಮೊದಲು ಒಂದು ಸಣ್ಣ ಸೂಚನೆ. ದಯಮಾಡಿ ಇದನ್ನು ನೀವು ಪೊಲಿಟಿಕಲ್ ಆ್ಯಂಗಲಲ್ಲಿ ಈ ವಿಡಿಯೋನ ನೋಡಬೇಡಿ ಮತ್ತು ಪೊಲಿಟಿಕಲ್ ಆ್ಯಂಗಲಲ್ಲಿ ಯಾವತ್ತೂ ಕಮೆಂಟ್ ಮಾಡಬೇಡಿ. ನನ್ನ ಉದ್ದೇಶ ಒಂದು ಇನ್ಫಾರ್ಮೇಷನ್ ಕೊಡುವುದು, ಅದಕ್ಕಿಂತ ವಿಶೇಷವಾಗಿ ಒಂದು ವಾರ್ನಿಂಗ್ ರೂಪದಲ್ಲಿ ಏನು ನಮಗೆ ಮಾಹಿತಿ ಬಂದಿದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು. ಈ ಭಾನುವಾರದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಬಹಳ ಮಹತ್ವದ ವಿಷಯವನ್ನು ಎತ್ತಿದ್ದಾರೆ ಮತ್ತು ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಅವರು ಕೊಟ್ಟಿದ್ದಾರೆ. ಇದೇನೆಂದರೆ, ದಿ ಲ್ಯಾನ್ಸೆಟ್ ಎಂಬ ಬ್ರಿಟಿಷ್ ಸಂಸ್ಥೆ ಇತ್ತೀಚೆಗೆ ನಡೆಸಿದಂಥ ಒಂದು ಸಮೀಕ್ಷೆಯಲ್ಲಿ ಭಾರತದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 70% ಹೆಚ್ಚು ಜನರು ಬೊಜ್ಜುತನ ಮತ್ತು ಅಧಿಕ ತೂಕ ಓವರ್ ವೆಯ್ಟ್ನಿಂದ ಬಳಲ್ತಿದ್ದಾರೆ. ಇದು ಒಂದು ಡೇಂಜರಸ್ ಟ್ರೆಂಡ್. ಇದರಿಂದ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಮಾನವನ ಆರೋಗ್ಯಕ್ಕೆ ಎಫೆಕ್ಟ್ ಆಗಲಿದೆ ಎಂದು ನಮಗೆ ಊಹಿಸಲಿಕ್ಕೆ ಕೂಡ ಕಷ್ಟ. ಇದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಕೂಡ ಈ ಬೊಜ್ಜುತನದ ಸಮಸ್ಯೆ ಅತೀವವಾಗಿ ಹರಡ್ತಾ ಇದೆ. ಈ ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 12% ಗಂಡಸರು ಈ ಬೊಜ್ಜುತನದಿಂದ ಸಫರ್ ಆಗ್ತಾ ಇದ್ದಾರೆ. ಇನ್ನಷ್ಟು ಡೇಂಜರಸ್ ನ್ಯೂಸ್ ಏನೆಂದರೆ, ಭಾರತದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 40% ಮಹಿಳೆಯರು ಬೊಜ್ಜುತನ ಮತ್ತು ಓವರ್ ವೆಯ್ಟ್ನಿಂದ ಬಳಲುತ್ತಿದ್ದಾರೆ. ಇದು ಡೇಂಜರಸ್ ಟ್ರೆಂಡ್. ಯಾಕೆ ಹೀಗೆ ಆಗ್ತಾ ಇದೆ? ಪ್ರಧಾನಮಂತ್ರಿಯವರು ವಿಶೇಷವಾಗಿ ತಮ್ಮ ಕಾಳಜಿಯನ್ನು ವ್ಯಕ್ತ ಮಾಡಿ ಇದಕ್ಕೆ ನಮ್ಮ ಇಡೀ ದೇಶದಲ್ಲಿ 10 ಸೆಲೆಬ್ರಿಟಿ ಅಂಬಾಸಿಡರ್ಗಳನ್ನು ನೇಮಕ ಮಾಡಿದ್ದಾರೆ. ಅವರಾಗಿಯೇ ಮನ್ ಕಿ ಬಾತಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಮಲಯಾಳಂನ ಆ್ಯಕ್ಟರ್ ಮೋಹನ್ ಲಾಲ್, ಕರ್ನಾಟಕದ ಸುಧಾಮೂರ್ತಿ, ಆನಂದ್ ಮಹೀಂದ್ರ, ಹಾಗೆಯೇ ಶ್ರೇಯಾ ಘೋಷಲ್ ಮತ್ತು ಕೆಲವು ಸ್ಪೋರ್ಟ್ಸ್ ಪರ್ಸನ್ಸ್, ಹೀಗೆ ಸೆಲೆಬ್ರಿಟಿಗಳು ಅಂಬಾಸಿಡರ್ಗಳಾಗಿ, ಅಂದರೆ ಇದರ ಅವೇರ್ನೆಸ್ಸನ್ನು ಒಂದು ಕ್ರಿಯೇಟ್ ಮಾಡಿ ಜನರಿಗೆ ಹೇಗೆ ಮಾಹಿತಿಯನ್ನು ನೀಡೋದು, ಹೇಗೆ ಬೊಜ್ಜುತನದಿಂದ ಹೊರಗೆ ಬರುವುದು, ಹೇಗೆ ಬೊಜ್ಜುತನಕ್ಕೆ ಹೋಗದಂತೆ ತಡೆಯುವುದು, ಇದರ ಬಗ್ಗೆ ಮಾಹಿತಿ ನೀಡಲು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವರು 10 ಜನರನ್ನು ನೇಮಿಸಿದ್ದಾರೆ. ಅಂದರೆ ಭಾರತದ ಪ್ರಧಾನಮಂತ್ರಿ ಇದನ್ನು ಸೀರಿಯಸ್ ಆಗಿ ತೆಗೆದು ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ. ಆದ್ದರಿಂದ ಇದು ನಮ್ಮೆಲ್ಲರ ಕರ್ತವ್ಯ ಈ ಬೊಜ್ಜುತನ ಮತ್ತು ಓವರ್ ವೆಯ್ಟ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಂಡು ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಂತ. ಈಗ ನನಗೆ ಬೊಜ್ಜುತನ ಇರಲಿಕ್ಕಿಲ್ಲ, ಆದರೆ ಡೆಫಿನೆಟ್ಲಿ ನಾನು ಕೂಡ ಓವರ್ ವೆಯ್ಟ್ ಆಗಿದ್ದೇನೆ. ಹಾಗಂತ ನಾನು ಒಂದು ಕ್ಲಿಯರ್ ಆಗಿದ್ದೇನೆ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮಗೆ ಅಡ್ವೈಸ್ ಮಾಡಲಿಕ್ಕೆ ನಾನು ಬರ್ತಾ ಇಲ್ಲ. ನಾನು ಕೇವಲ ಈ ಇನ್ಫಾರ್ಮೇಷನನ್ನು ನಿಮಗೆ ಹಂಚಿಕೊಳ್ತಾ ಇದ್ದೇನೆ. ಇದಕ್ಕಾಗಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಬೊಜ್ಜುತನ ಮತ್ತು ಓವರ್ ವೆಯ್ಟ್ಗೆ ಕಾರಣ ಏನು? ನಂಬರ್ 1, ಅತಿಯಾದ ಸಕ್ಕರೆ ಸೇವನೆ, ಸ್ವೀಟ್ಸ್, ಶುಗರ್ ರಿಲೇಟೆಡ್ ಅತಿಯಾದ ಸಕ್ಕರೆ ಸೇವನೆ. ಇದು ನಮ್ಮ ಮಕ್ಕಳಲ್ಲಿ ಈ ಫಾಸ್ಟ್ ಫುಡ್ಡು ಅಥವಾ ಸ್ವೀಟ್ಸ್ ಇರಲಿ, ಅತಿಯಾದ ಸೇವನೆ, ನಾನು ಅತಿಯಾದ ಎಂಬ ಪದವನ್ನು ಬಳಸ್ತೇನೆ, ಅತಿಯಾದ ಸೇವನೆಯಿಂದ ಈ ಬೊಜ್ಜುತನ ಬರಲಿಕ್ಕೆ ಕಾರಣ ಆಗುತ್ತೆ. ನಂಬರ್ 2, ಲ್ಯಾಕ್ ಆಫ್ ಎಕ್ಸಸೈಸ್, ವ್ಯಾಯಾಮ. ಈ ವ್ಯಾಯಾಮ ಮಾಡದೇ ಇರುವಂತಹ ಅದೆಷ್ಟೋ ಜನರು ಇದ್ದಾರೆ. ಇದಕ್ಕಾಗಿ ನಮ್ಮ ಎಕ್ಸ್ಪರ್ಟ್ಸ್ಗಳು ಇಷ್ಟೇ ಹೇಳ್ತಾರೆ, ಒಂದು ದಿವಸಕ್ಕೆ ನೀವು 24 ಗಂಟೆ ನಮಗೆ ದೇವರು ಕೊಟ್ಟಿದ್ದಾರೆ. ಇದರಿಂದ ನಾವು ಒಂದು 7-8 ಗಂಟೆ ಆರಾಮವಾಗಿ ನಿದ್ರೆ ಮಾಡಲೇಬೇಕು. ದಿನಕ್ಕೆ ಕನಿಷ್ಠ 30ರಿಂದ 40 ನಿಮಿಷ ವ್ಯಾಯಾಮ ಮಾಡಲೇಬೇಕಂತ ಈ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಆದರೆ ನಾವು ಯಾರೂ ಕೇಳಲ್ಲ. ಯಾಕೆಂದರೆ ವಾರಕ್ಕೆ ನಮಗೆ 168 ಅವರ್ಸ್ ಇದೆ, 168 ಗಂಟೆಗಳಿವೆ. ಆ 168 ಗಂಟೆಗಳಲ್ಲಿ ಇಡೀ ವಾರದಲ್ಲಿ ಈವನ್ 5 ದಿನ ಅಥವಾ 6 ದಿವಸಕ್ಕೆ ಅರ್ಧ ಗಂಟೆ ವ್ಯಾಯಾಮ ಮಾಡಿದರೆ ನಮ್ಮದು ಹೋಗೋದು ಕೇವಲ 3 ಗಂಟೆ ಮಾತ್ರ. ಸೊ ಇದನ್ನು ನಾವು ಯಾರು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಆದ್ದರಿಂದ ವ್ಯಾಯಾಮ ಎಷ್ಟು ಇಂಪಾರ್ಟೆಂಟ್ ಈ ಬೊಜ್ಜುತನಕ್ಕೆ ಮತ್ತು ಓವರ್ ವೆಯ್ಟ್ಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ 3rd ಪಾಯಿಂಟ್, ಇದು ಸೀರಿಯಸ್ ಆದದ್ದು. ಈ ಬೊಜ್ಜುತನ ಮತ್ತು ಓವರ್ ವೆಯ್ಟ್ಗೆ ನಮ್ಮ ಸ್ಟ್ರೆಸ್, ನಮ್ಮ ಕೆಲಸದಲ್ಲಿ ಇರುವಂತಹ ಒಂದು ಸ್ಟ್ರೆಸ್, ಒತ್ತಡ ಮತ್ತು ಆಂಗ್ಸೈಟಿ ಏನಿದೆ ಅದು ಕೂಡ ಒಂದು ಕಾರಣ ಅಂತ ಹೇಳ್ತಾರೆ. ಮತ್ತು ಇದರಿಂದಾಗಿ ನಾವು ಫಾಸ್ಟ್ ಫುಡ್ಡಿಗೆ ಫಾಸ್ಟಾಗಿ ಬಲಿಯಾಗ್ತಾ ಇದ್ದೇವೆ. ರೋಡ್ ಸೈಡಲ್ಲಿ ಇರುವಂತಹ ಈ ಫುಡ್ ಐಟಮ್ಸ್, ಸ್ಪೆಷಲಿ ಈ ಆಯಿಲ್ ಕಂಟೆಂಟ್, ರೋಡ್ ಸೈಡಲ್ಲಿರುವಂತಹ ಆಯಿಲ್ ಯಾರು ಕೂಡ ಟೆಸ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ.
ಕಡಿಮೆ ದರದಲ್ಲಿ ಸಿಗ್ತದೆ, ಈಸಿಯಾಗಿ ಅವೈಲೇಬಲ್ ಇರ್ತದೆ. ಅದಕ್ಕಾಗಿ ನಾವು ಅದಕ್ಕೆ ಬಹಳ ಫಾಸ್ಟಾಗಿ ಎಡಿಕ್ಟ್ ಆಗ್ತೇವೆ. ಈ 3 ವಿಷಯಗಳನ್ನು ಬೇಸಿಕಲಿ ಗಮನದಲ್ಲಿ ಇಟ್ಕೊಳ್ಬೇಕು ಎಂದು ನಮ್ಮ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಒಂದು ವೇಳೆ ನಿಮಗೆ ಬೊಜ್ಜುತನದ ಸಮಸ್ಯೆ ಇದ್ದರೆ, ಓವರ್ ವೇಟ್ ಇದ್ದರೆ, ಫಸ್ಟಿಗೆ ನೀವು ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ. ವಿದೌಟ್ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡದೆ ಯಾವುದೇ ಒಂದು ಸೆಲ್ಫ್ ಕ್ಯೂರ್ ಅಥವಾ ಸೆಲ್ಫ್ ರಿಪೇರ್ಗೆ ಹೋಗಬೇಡಿ. ಒಂದು ವೇಳೆ ಆರೋಗ್ಯದ ಸಮಸ್ಯೆ ಯಾವುದೂ ಇಲ್ಲದಿದ್ದರೆ ನಿಮ್ಮ ಫುಡ್ ಹ್ಯಾಬಿಟ್ನ ಮೇಲೆ ಹೇಗೆ ಕಂಟ್ರೋಲ್ ಮಾಡುವುದು, ಯಾವ ಫುಡ್ ತೆಗೆದುಕೊಳ್ಬೇಕು, ಹೇಗೆ ಎಕ್ಸಸೈಸ್ ಮಾಡಬೇಕು ಅಂತ ನೀವು ಎಕ್ಸ್ಪರ್ಟ್ಗಳನ್ನು ಕೂಡ ನೀವು ಕನ್ಸಲ್ಟ್ ಮಾಡಬಹುದು. ಕನ್ಸಲ್ಟೆಂಟ್ಸನ್ನು ಕನ್ಸಲ್ಟ್ ಮಾಡ್ಬೋದು, ನ್ಯೂಟ್ರಿಷನಲಿಸ್ಟ್ ಇರ್ತಾರೆ, ಅವರನ್ನು ಕೂಡ ನೀವು ಸಂಪರ್ಕ ಮಾಡಬಹುದು. ಆದರೆ ಓವರಾಲ್ ಆಗಿ ಈ ಗಂಭೀರ ಸಮಸ್ಯೆ ಮುಂದಿನ ದಿನಗಳಲ್ಲಿ BP, ಶುಗರ್ ಮತ್ತು ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಇನ್ನಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಗಲಿಕ್ಕೆ ಇದೊಂದು ಕಾರಣವಾಗಬಹುದು. ಆದುದರಿಂದ ನಾವು ಯಾರು ನಮಗೆ ಅಡ್ವೈಸ್ ಮಾಡಿದ್ದಾರೆ, ಇದು ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದ ಪ್ರಧಾನಿ. ಸೆಕೆಂಡ್ ಆಗಿ ಯಾಕೆ ಮಾಡಿದ್ದಾರೆ, ಯಾಕೆಂದರೆ ಎಚ್ಚರಿಕೆಯ ಕರಗಂಟೆ ಈಗಾಗಲೇ ಅವರಿಗೆ ಈ ರಿಸರ್ಚ್ನ ಮುಖಾಂತರ ಅವರ ಎಕ್ಸ್ಪರ್ಟ್ಸ್, ನಮ್ಮ ದೇಶದ ವೈದ್ಯಕೀಯ ವಲಯದಲ್ಲಿರ್ಬೋದು, ಆರೋಗ್ಯ ವಲಯದಲ್ಲಿರುವಂತಹ ಟಾಪ್ ಮೈಂಡ್ಸ್ ಏನಿದ್ದಾರೆ ಅವರಿಗೆ ಅಡ್ವೈಸ್ ಮಾಡಿದ್ದಾರೆ. ಮತ್ತು ಈ ದೇಶದ ಒಂದು ಜನರ ಕನ್ಸರ್ನ್ನ ಮೇಲೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 70% ಜನರು ನೀವು ಒಬೆಸಿಟಿ ಮತ್ತು ಓವರ್ ವೆಯ್ಟ್ ಇದೆ ಅಂತ ಆದರೆ ಕೇವಲ 30% ಮಾತ್ರ ಬಾಕಿ ಉಳಿದದ್ದು ಅವರು ಹೆಲ್ದಿ ಅಂತ ಅಲ್ಲ, ಅವರು ಕೂಡ ಇದನ್ನು ಫಾಲೋ ಮಾಡಬೇಕು. ಒಂದು ಸಮೃದ್ಧ ಭಾರತ, ಆರೋಗ್ಯಕರ ಭಾರತಕ್ಕೆ ಡೆಫಿನೆಟ್ಲಿ ನಾವು ಇಂದಿನಿಂದಲೇ, ಈ ಗಳಿಗೆಯಿಂದಲೇ ಒಂದು ಚೇಂಜ್, ಒಂದು ಹೊಸ ಹ್ಯಾಬಿಟನ್ನು, ಒಂದು ಹೊಸ ಹವ್ಯಾಸವನ್ನು ಬೆಳೆಸುವಂಥ ಒಂದು ಅವಶ್ಯಕತೆ ಇದೆ. ನಾವು ತಿನ್ನುವ ಆಹಾರದ ಮೇಲೆ ಗಮನ ಇರಲಿ, ವ್ಯಾಯಾಮದ ಕಡೆ ಗಮನ ಇರಲಿ, ಒಳ್ಳೆಯ ನಿದ್ದೆ ಇರಲಿ. ಈ ವಿಡಿಯೋ ಕೇವಲ ಮಾಹಿತಿಗೋಸ್ಕರ ಮಾತ್ರ. ನಾನು ನಿಮಗೆ ಎಕ್ಸ್ಪರ್ಟ್ ಮಾಡುವಷ್ಟು ದೊಡ್ಡ ಮನುಷ್ಯನೂ ಅಲ್ಲ, ಅಷ್ಟೊಂದು ದೊಡ್ಡ ಎಕ್ಸ್ಪರ್ಟ್ ಅಲ್ಲ. ಆದರೆ ಸಿಕ್ಕಿದ ಇನ್ಫಾರ್ಮೇಷನನ್ನು ಒಳ್ಳೆಯ ಕಾಸ್ಗೋಸ್ಕರ ಮಾತ್ರ ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.